ಎಲ್ಲಿವರೆಗೆ ಹೋರಾಟ? ದಿನಾಂಕ 18/5/2026 ಗ್ರಾಮ ಪಂಚಾಯತಿ ಕಾರ್ಯಾಲಯ ದೇವಕಲ್ ಮುಂದೆ ನಾವು ಇವತ್ತು ಕೋಲಾರ ಗ್ರಾಮಸ್ಥರು ಮತ್ತು ನಮ್ಮ ಮಾದಿಗದಂಡೂರು MRPS ತಾಲೂಕು ಸಂಘಟನೆ ವತಿಯಿಂದ ಸುಮಾರು ದಿನಗಳಿಂದ ಅಂದರೆ 4 ತಿಂಗಳಿಂದ ನಾವು ಮಾನ್ಯ PDO ಅವರಿಗೆ ಕರೆ ಮುಖಾಂತರ ಮನವಿ ಮುಖಾಂತರ ಮಾಡಿದ್ದೀವಿ. ನಮ್ಮ ಕೋಲಾರ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ವಾರ್ಡ್ ಇರೋಂಥ 50ರಿಂದ 100 ಮನೆಗಳ ಕುಟುಂಬ ಇರೋವಂಥದ್ದು ಜನಸಂಖ್ಯೆ ಇರುತ್ತದೆ ಮತ್ತು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ ಮತ್ತು ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಇರೋದಿಲ್ಲ. ನಾವು ತುಂಬ ಸಲ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ನಾನು ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಹೀಗೆ ಕಾಲಹರಣ ಮಾಡುತ್ತಿದ್ದಾರೆ. ಆದ ಕಾರಣ ನಾವು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳ ಮುಖಾಂತರ ವತಿಯಿಂದ ಇವತ್ತು ದೇವಕಲ್ ಗ್ರಾಮ ಪಂಚಾಯತಿ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣೆ ಅಧಿಕಾರಿಯಾದ ಬಸವರಾಜ್ ಸಜ್ಜನ್ ಸರ್ ಅವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ದೇವಕಲ್ ಆದ PDO ಸರ್ ಆದ ಶರಣಪ್ಪ ಸರ್ ಅವರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ದಯವಿಟ್ಟು ತಾವು ಈ ನಮ್ಮ ಸಮಸ್ಯೆಯನ್ನು ನಮ್ಮ ಅಳಲನ್ನು ನೀವು ಬಗೆಹರಿಸಬೇಕು. ಕೂಡಲೇ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ನಮ್ಮ ಮನೆಯನ್ನು ಸ್ವೀಕರಿಸದಲ್ಲದೆ 24 ಗಂಟೆ ಒಳಗೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಇದು ಒಂದು ವೇಳೆ ಕುಡಿಯೋ ನೀರಿನ ವ್ಯವಸ್ಥೆ ಆಗದಿದ್ದಲ್ಲಿ ನಾವು ನಿರಂತರ ಸತ್ಯಾಗ್ರಹ ಸಾಯಂಕಾಲ ಆಗಲಿ ನಾಳೆ ಆಗಲಿ ಅಲ್ಲಿ ತನಕ ನಾವು ಧರಣಿ ಕುಳಿತಂತ ಈ ಮೂಲಕ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಅವರಿಗಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ದಿನಾಂಕ 18/5/2026 ಗ್ರಾಮ ಪಂಚಾಯತಿ ಕಾರ್ಯಾಲಯ ದೇವಕಲ್ ಮುಂದೆ ನಾವು ಇವತ್ತು ಕೋಲಾರ ಗ್ರಾಮಸ್ಥರು ಮತ್ತು ನಮ್ಮ ಮಾದಿಗದಂಡೂರು MRPS ತಾಲೂಕು ಸಂಘಟನೆ ವತಿಯಿಂದ ಸುಮಾರು ದಿನಗಳಿಂದ ಅಂದರೆ 4 ತಿಂಗಳಿಂದ ನಾವು ಮಾನ್ಯ PDO ಅವರಿಗೆ ಕರೆ ಮುಖಾಂತರ ಮನವಿ ಮುಖಾಂತರ ಮಾಡಿದ್ದೀವಿ. ನಮ್ಮ ಕೋಲಾರ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ವಾರ್ಡ್ ಇರೋಂಥ 50ರಿಂದ 100 ಮನೆಗಳ ಕುಟುಂಬ ಇರೋವಂಥದ್ದು ಜನಸಂಖ್ಯೆ ಇರುತ್ತದೆ ಮತ್ತು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ ಮತ್ತು ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಇರೋದಿಲ್ಲ. ನಾವು ತುಂಬ ಸಲ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ನಾನು ನಾಳೆಗೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಹೀಗೆ ಕಾಲಹರಣ ಮಾಡುತ್ತಿದ್ದಾರೆ. ಆದ ಕಾರಣ ನಾವು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳ ಮುಖಾಂತರ ವತಿಯಿಂದ ಇವತ್ತು ದೇವಕಲ್ ಗ್ರಾಮ ಪಂಚಾಯತಿ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣೆ ಅಧಿಕಾರಿಯಾದ ಬಸವರಾಜ್ ಸಜ್ಜನ್ ಸರ್ ಅವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ದೇವಕಲ್ ಆದ PDO ಸರ್ ಆದ ಶರಣಪ್ಪ ಸರ್ ಅವರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ದಯವಿಟ್ಟು ತಾವು ಈ ನಮ್ಮ ಸಮಸ್ಯೆಯನ್ನು ನಮ್ಮ ಅಳಲನ್ನು ನೀವು ಬಗೆಹರಿಸಬೇಕು. ಕೂಡಲೇ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ನಮ್ಮ ಮನೆಯನ್ನು ಸ್ವೀಕರಿಸದಲ್ಲದೆ 24 ಗಂಟೆ ಒಳಗೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಇದು ಒಂದು ವೇಳೆ ಕುಡಿಯೋ ನೀರಿನ ವ್ಯವಸ್ಥೆ ಆಗದಿದ್ದಲ್ಲಿ ನಾವು ನಿರಂತರ ಸತ್ಯಾಗ್ರಹ ಸಾಯಂಕಾಲ ಆಗಲಿ ನಾಳೆ ಆಗಲಿ ಅಲ್ಲಿ ತನಕ ನಾವು ಧರಣಿ ಕುಳಿತಂತ ಈ ಮೂಲಕ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ. ಇವತ್ತು 18/5/2026 ನಾವು ಕೋಲಾರ ಗ್ರಾಮಸ್ಥರು ಮತ್ತು ದೇವಕಲ್ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಾರ್ಯಾಲಯ ದೇವಕಲ್ ಮುಂದೆ 9 ಗಂಟೆಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡು ಇಲ್ಲಿ ಪಂಚಾಯತ್ ಆವರಣದಲ್ಲಿ ಕುಂತ್ಕೊಂಡಿದ್ದೀವಿ. ನಮ್ಮ ಮನವಿಯನ್ನು ಸ್ವೀಕರಿಸಬೇಕಾಗಿತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು. ಅವರು ಈ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿಲ್ಲ. ಅವರ ಪರವಾಗಿ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ ಮತ್ತು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ನಾವು 2 ದಿನ ಮುಂಚೆಗೆ ನಾವು ಅವ್ರಿಗೆ ಇಂಟಿಮಿಡೇಷನ್ ಕೊಟ್ಟಿವಿ ಮತ್ತು ಸ್ಟೇಷನ್ಗಳಿಂದ ಅವ್ರಿಗೆ ಮನವಿ ಕೊಟ್ಟರು ಕೂಡ ಇವತ್ತು ಬೇರೆ ಕಾರಣಗಳಿಂದ ಹೇಳಿಸಿ ಇವತ್ತು ಉದ್ದೇಶಪೂರ್ವಕವಾಗಿ ಅವರು ರಜೆ ಹಾಕಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಮತ್ತು ನಮ್ಮ ಗ್ರಾಮಸ್ಥರ ಕಡೆಯಿಂದ ಧಿಕ್ಕಾರವನ್ನು ಹೇಳ್ತೇವೆ. ನಾವು ಯಾಕಪ್ಪ ಅಂತಂದರೆ ನಾವು 2 ದಿನ ಬಿಫೋರ್ ನಾವು ನೀರಿನ ಸಮಸ್ಯೆ ಐತಿ, ನಿಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಲೆಟರ್ ಕೊಟ್ಟರು ಕೂಡ ಅವರು ಉದ್ದೇಶಪೂರ್ವಕವಾಗಿ ಅವ್ರನ್ನ ರಜೆ ಹಾಕಿದ್ದಾರೆ. ಯಾಕೆ ರಜೆ ಹಾಕಿದ್ದಾರೆ ಉತ್ತರ ಕೊಡಬೇಕಲ್ಲ.
ಮಾನ್ಯ ಕಾರ್ಯದರ್ಶಿ ಅವ್ರು ಕಾರ್ಯದರ್ಶಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಒಂದು ವಾರ ಮಾಡ್ತೀವಿ 15 ದಿನ ಮಾಡ್ತೀವಿ. ಬೇಕಾಗಿಲ್ಲ ಸ್ವಾಮಿ, ನಮ್ಗೆ ಯಾಕೆ ವಾರ 15 ದಿನ ನಾವೇನು ಕೇಳ್ತಿದ್ದೀವಿ? ಕುಡಿಯಕ್ಕೆ ನೀರು ಕೇಳ್ತಾ ಇದೀವಿ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯುವ ಕೂಡ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ನಾವು ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡೋಕ್ಕಾಗಲ್ಲ. ಯಾಕೆ ಭೇಟಿ ಕೊಡಲ್ಲ ಸ್ವಾಮಿ? ಯಾಕೆ ಪಂಚಾಯತ್ ಒಳಗೆ ಭೇಟಿ ಕೊಡಲ್ಲ? ಯಾಕೆ ಮನೆ ಸ್ವೀಕರಿಸಲ್ಲ? ನಾವು ಬೆಳಗ್ಗೆ 9 ಗಂಟೆಯಿಂದ ನಮ್ಮ ಜನಗಳು ಕರ್ಕೊಂಡು ತಾಯಿಂದರು ಕರ್ಕೊಂಡು ನಾವು ಈ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಉದ್ದೇಶ ಏನು? ನಮಗೆ ಕುಡಿಯೋಕೆ ನೀರಿಲ್ಲ, ನೀವು ಬನ್ನಿ. ನಾವು 6 ತಿಂಗಳಾಯ್ತು ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಕರೆ ಮಾಡ್ತೀವಿ, ಫೋನಿನ ಮುಖಾಂತರ ಹೇಳ್ತೀವಿ, ಮತ್ತು ಮನೆ ಕೂಡ ಹಾಕಿದ್ದೀವಿ. ನಾವು ಆ ಮನೆಯೂ ಹಾಕಿದ್ರು ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, 15 ದಿನ ಬಿಟ್ಟು ಮಾಡ್ತೀನಿ, ವಾರ ಮಾಡ್ತೀನಿ, ನನಗೆ ಬಜೆಟ್ ಇಲ್ಲ. ಹೌದು, ಬಜೆಟ್ ಇಲ್ಲ, ನಾವು ಒಪ್ಕೊಂತೀವಿ. ಆದರೆ ನೀವು ಕರ ವಸೂಲಿ ಯಾಕೆ ಮಾಡ್ತೀರಿ? ಬಜೆಟ್ ಇಲ್ಲಾರ್ದಾಗ ಅವ್ರು ರೈತರ ಬಳಿ ಯಾಕೆ ತೊಗೊಂತೀರಿ? ನೀವು ಕರ ವಸೂಲಿ ಮಾಡಿದಂಗೆ ನೀರಿನ ಕರ ಕಟ್ತೀರಿ, ಎಲ್ಲ ಕರ ಆ ಜಾಗದ ಕರ ಎಲ್ಲ ಮಾಡ್ತೀನಿ ಮ್ಯಾಕ ನಮಗೆ ನೀರಿನ ವ್ಯವಸ್ಥೆ ಮಾಡ್ಬೋದು. ನಾವು ಹೇಳೋದು ಒಂದೇ ಮಾತು, ಮನೆ ಪೀಡೆ ಇರ್ಬೋದು, ದನಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು, ನೀವು AC ರೂಮ್ನಲ್ಲಿ ಕುಂತ್ಕೊಂಡು, ನೀವು ಫ್ಯಾನಿನ ಗಾಳಿ ಕುಂತ್ಕೊಂಡು, ನೀವು ಫಿಲ್ಟರ್ ನೀರು ಕುಡಿದು ನಾವೇನು ಮಾಡೋ ಸ್ವಾಮಿ? ನಮ್ಮ ತ್ರಾಸಿ ನಾವು ಯಾರ ಹತ್ರ ಹೇಳ್ಕೊಂಬ? ನೀವು ನಮ್ಮ ಸಾರ್ವಜನಿಕ ಕಾಪಾಡೋದಕ್ಕೆ, ನಮ್ಮ ಕೆಲಸ ಮಾಡೋದಕ್ಕೆ ನಿಮ್ಗೆ ಸರ್ಕಾರ ನಿಮ್ಗೆ ದುಡ್ಡು ಕೊಟ್ಟು ಕುಂದಿಸಿರೋದು ಚೇರ್ ಮೇಲೆ. ಮತ್ತು ನಮ್ಮನೆ ಆಳಲ್ಲಿ ಕೇಳಿಲ್ಲ ಅಂತಂದ್ರೆ ಯಾಕೆ? ನಾವು ಬೆಳಗ್ಗೆಲಿದ್ದು ಏನೋ ಬೇಡಿಕೆ ಇಟ್ಟಿದ್ದೀವಿ ಮನೆ ಸರ್. ಬೆಳಗ್ಗೆಲಿದ್ದ ಪಂಚಾಯತ್ ಅಭಿವೃದ್ಧಿ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಬೆಳಗ್ಗೆಲಿದ್ದ ನಾವೇನು ಹೇಳಿದ್ದೀವಿ, ನಮಗೆ ಕೂಡಲೇ ನೀವು 2 ದಿನ 3 ದಿನ ನಮ್ಗೆ ಬೇಕಾಗಿಲ್ಲ. ನೀವು ಒಂದು ವಾರ ಟೈಮ್ ತೊಗೊಂಡ್ರೆ, ವಾರ ಟೈಮ್ ತೊಗೊಂಡ್ರಿ ಅಂತಂದ್ರೆ ನಮಗೆ ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿ. ಇವರು ಮಾಡಲ್ಲ ಅಂತ ಹೇಳಿದ್ರು. ಒಂದೇ ಮಾತು ನಾವೇನು ಹೇಳಿದ್ವಿ, ನೀವು ಇವತ್ತಷ್ಟೇಟಿಗೆ ನಮ್ಗೆ ಯಾರು ಬೋರ್ವೆಲ್ ಕೊಡಿಸ್ತೀರಿ